ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಆಲ್ ಆಫ್ ಯು ಆರ್ ಡೂಯಿಂಗ್ ಗುಡ್. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಅ ಡೇ ವಿತ್ ಮೈ ಕ್ಲಾಸ್ಮೇಟ್ಸ್ ಅಂತ. ಇವತ್ತಿನ ಈ ವ್ಲಾಗ್ನಲ್ಲಿ ಜಾಸ್ತಿ ಪ್ಲೇ ಸ್ಟೇಷನ್ನೇ ನೋಡ್ತೀರಾ. ಲೈಕ್ ಸ್ಪೋರ್ಟ್ಸ್ ರೂಮ್ ಅಂತ ಏನಿರುತ್ತೆ ಕಾಲೇಜಲ್ಲಿ, ಅದು ಹೇಗಿತ್ತು ಅನ್ನೋದಕ್ಕಿಂತ ನಾವು ಇವತ್ತು ಕ್ಲಾಸ್ ಕೇಳೋದಕ್ಕಿಂತ ಜಾಸ್ತಿ ಆಚೆನೇ ಇದ್ದೀವಿ. ಸೊ ಕಮ್ ಲೆಟ್ಸ್ ಗೋ ವಿತ್ ದ ವ್ಲಾಗ್. ಆ್ಯಕ್ಚುಲಿ ಕ್ಲಾಸಸ್ ಎಲ್ಲ ನಡೀತಾ ಇದೆ, ಬಟ್ ಇವಾಗ ನಮಗೆ ಸೆಕೆಂಡಿಂದ ದಸರಾ ವೆಕೇಷನ್ಸ್ನ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಓಕೆನಾ? ಸೊ ಹೆಂಗೂ 10 days ಹಾಲಿಡೇಸ್ ಇರೋದ್ರಿಂದ ಊರಿಂದ ಬರೋರು, ಊರಿಗೆ ಹೋಗೋರೆಲ್ಲರೂ ಊರಿಗೆ ಹೊರಟುಬಿಟ್ಟಿದ್ದಾರೆ. ಹಾಗಾಗಿ ಮಂಡೇ ಟ್ಯೂಸ್ಡೇ 2 ದಿನ ರೆಗ್ಯುಲರಾಗಿ ಕ್ಲಾಸ್ಗೆ ಬರ್ತಾಯಿಲ್ಲ. ಕ್ಲಾಸಸ್ ನಡೀತಾ ಇದೆ, ಬರೋರಿಲ್ಲ. ಸೊ ದೂರದಿಂದ ಬರೋರ ಊರಿಗೆ ಹೋಗ್ಬಿಡ್ತಾರಲ್ವ. ಸೊ ನಾವೇನು ಮಾಡಿದ್ವಿ, ಮಂಡೇ ಬಂದುಬಿಟ್ಟಿದ್ದೀವಿ. ಬಂದು ಕೂತಿದ್ದೀವಿ ಕ್ಲಾಸಿಗೆ ಸಿನ್ಸಿಯರಾಗಿ. ನೀ ಗುರಾಯಿಸ್ಬೇಡ ರಾಕೇಶ್, ಕ್ಯಾಮರಾ ಹಿಡ್ದಿದ್ದು ಹೇಳಿ ಗುರಾಯಿಸ್ಬೇಡ. ಇವಳ್ದು ಬೇಡ ಅಲ್ಲ, ಇವಳು ಭಾರಿ ಫಿಗರ್, ಇವಳು ತೆಗಿಲಿಕ್ಕೆ ಇದೆಲ್ಲ ಬೇಕು. ಎಲ್ಲಿ ಬಿಡುದು ಮೊಬೈಲಾ? ಇಲ್ಲ ಇಟ್ಟು ಹೋಗ್ತೀಗ, ನಾನು ಆಡ್ಲಿಕ್ಕೆ ಹೋಗ್ಬೇಕು.
ತೋರಿಸ್ಬಾರ್ದು ಇವಾಗ. ವಾ ಇವಾಗ ನಾವಿಲ್ಲಿ ಪ್ಲೇ ಸ್ಟೇಷನ್ಗೆ ಬಂದಿರೋ ರೀಸನ್ ಏನಂತ ರಾಕೇಶ್ ಹೇಳಿದ್ರೆ. ರಾಕೇಶ್ ಏನೈತೆ ಹೇಳಿ, ನಮ್ಗೆ ಯಾಕೆ ನೀವು ತಡೆದ್ರಿ, ನಮ್ಗೆ ಯಾಕೆ ಹೇಳಿದ್ರಿ ಬಂಕ್ ಮಾಡ್ತಾ ಇದ್ದೀವಿ ಅಂತ? ನಾವು ಬಂಕ್ ಮಾಡ್ತಾ ಇದ್ವಿ ಕ್ಲಾಸ್ನ, ಹೇಳ್ಕೊಟ್ಬಿಟ್ರು. ಅದಕ್ಕೆ ಇವ್ರನ್ನೂ ಸೇರಿ ಗೆಟ್ ಔಟ್ ಅಂದ್ಬಿಟ್ರು. ಇವನು ಪಾಪ ತೀರಾ ಅಮಾಯಕ. ಇಬ್ರು ಹೊಡ್ಕೊಂಡ್ಬಿಟ್ರಿ ಅಷ್ಟೇ. ಮತ್ತು ಕಾಯಿನ್ ಇದೆ ನೋಡು. ಕೇರಂ ಮಾಡಿರೋ ಹೊಡ್ತ ಹಿಂಗಿದೆ. Come on, Rakesh, come on, you can do it. Come on. Yes. ಅದು ಎಷ್ಟು ವೆಯ್ಟ್ ಇದೆ? ಇವರೇ ಇಂಥ ಕೆಲಸ ಎಲ್ಲ ಮಾಡೋದು. ಪಾಪ ಹುಡುಗ ಸಿನ್ಸಿಯರ್ ಆಗಿ ಆಟಾಡ್ತಾ ಇದ್ದಾನೆ. ಸೊ ಆಫ್ಟರ್ ಆಲ್ ದಿಸ್ ನಮ್ಮ ಕಾಲೇಜಲ್ಲಿರೋ ಸ್ಪೋರ್ಟ್ಸ್ ರೂಮ್ ಜಿಮ್ ಮಾಡೋರಿಗೆ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ಯೂಸ್ಫುಲ್ ಇದೆ. ಸೊ ಸಖತ್ತಾಗಿದ್ದೆ. ನಾವು ಥ್ರೆಡ್ಮಿಲ್ ಮಾಡ್ತಾ ಇದ್ದೀವಿ. ಏನಾಯಿತು ಮ್ಯಾಟ್ರ್ ಅಂದರೆ, ನಮ್ಮ ಕ್ಲಾಸಲ್ಲಿ ಕೂತಾಗ ನಾವು ಏನೂ ತಪ್ಪು ಮಾಡಿಲ್ಲ ಆಯಿತಾ. ಆ್ಯಕ್ಚುಲಿ ಅಲ್ಲಿ ಮಾತಾಡ್ಸಿದ್ರು ಯಾರು ಅಂತ ಹೇಳ್ಬಿಟ್ಟು ಎಲ್ಲರೂ ಸೇರಿ ಗೆಟ್ ಲಾಸ್ಟ್ ಅಂದ್ಬಿಟ್ರು. ಬೇಜಾರಾಗೋಯ್ತು. ಅದಕ್ಕೆ ನಾವೆಲ್ಲ ಸ್ಪೋರ್ಟ್ಸ್ ರೂಮಿಗೆ ಬಂದು ಟೈಮ್ ಪಾಸ್ ಮಾಡ್ತಾಯಿದ್ದೀವಿ. ಸಾರಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಸ್ಪೋರ್ಟ್ಸ್ ರೂಮ್ ಆ್ಯಂಡ್ ಟೇಬಲ್ ಟೆನ್ನಿಸ್ ಆಡ್ತಾಯಿದ್ವಿ. ಎಲ್ಲ ಥರ ಗೇಮ್ಸು ಇದೆ. ಆ್ಯಂಡ್ ನಾವು ಆಚೆ ಹೋಗಿ ರ್ಯಾಕೆಟ್ಸಲ್ಲಿ ಆಟಾಡಬೇಕು ಅಂದರೆ ಜಸ್ಟ್ ID ಕಾರ್ಡ್ ಸಬ್ಮಿಟ್ ಮಾಡಿಬಿಟ್ಟು ರ್ಯಾಕೆಟ್ಸ್ ಆಡ್ಕೊಂಡು ಬರ್ಬೋದು. ಬಟ್ ಇವತ್ತು ಕಾಕ್ ಇರಲಿಲ್ಲ, ಸೊ ನಮಗದು ಆಟಾಡ್ಲಿಕ್ಕೆ ಆಗಲಿಲ್ಲ. ಟೇಬಲ್ ಟೆನ್ನಿಸ್ ಆಡ್ತಾಯಿದ್ವಿ. ಐ ಆಮ್ ಡ್ಯಾಮ್ ಶೋರ್ ನಂಗೆ ಇದು ಯಾವ ಗೇಮು ಬರಲ್ಲ, ಅವರೆಲ್ಲ ಹೇಳ್ಕೊಡ್ತಾ ಇದ್ದಾರೆ, ಸೊ ಆಡ್ತಾಯಿದ್ದೀನಿ. ವೆಲ್, ಕಮಿಂಗ್ ಟು ಇಂಟ್ರೊಡ್ಯೂಸ್ ಮೈ ಕ್ಲಾಸ್ಮೇಟ್ಸ್ ಅಂತಂದರೆ, ಈಗ ನನ್ನ ಜೊತೆ ಅಲ್ಲಿರೋರು ರಾಕೇಶ್ ಅಂತ, ಆ್ಯಂಡ್ ಈಚೆ ಆಡ್ತಿರೋರು ಕೇರಮ್ ಆಡ್ತಾಯಿದ್ರಲ್ಲ ಅವರು ತೇಜ್ ಅಂತ ಕರಿತೀವಿ ನಾವು. ಸೊ ಅವ್ರು ಬಿಟ್ಟು ಇನ್ನೊಬ್ಬರು ಮಾಲ್ತೇಶ್. ಆಫ್ಟರ್ ಗೆಟಿಂಗ್ ಕಿಕ್ಡ್ ಔಟ್ ಫ್ರಮ್ ದ ಕ್ಲಾಸ್ ರೂಮ್ ನಾವು ಈ ಥರ ಸ್ಪೋರ್ಟ್ಸ್ ರೂಮ್ನ ಎಂಗೇಜ್ ಮಾಡ್ಕೊಂಡಿದ್ದೀವಿ. ಪ್ರವೀಣ್ ಯಾಕೆ ಇಲ್ಲಿ ಕೂತಿದ್ದೀರಾ? ಡಿಪ್ರೆಷನ್. ನಾವೊಂದು ಇವೆಂಟ್ ಮಾಡ್ತಿದ್ವಿ, ಅದಕ್ಕೆ ಮೀಟಿಂಗ್ಗೋಸ್ಕರ ಲೊಕೇಶನ್ ಹುಡುಕ್ತಾರೆ. ನಮ್ಗೆ ಏನಾಯ್ತು ಕೇಳಿ ಹೇಳ್ತೀನಿ. ಗೆಟ್ ಲಾಸ್ಟ್ ಅಂದ್ರು ಸರ್. ಹಾಂ ಹರಿನಾಥ್ ಸರ್. ಇಲ್ಲ, ನಾವು ಆ್ಯಕ್ಚುಲಿ ಬಂಕ್ ಮಾಡೋಣ ಅಂತ ನಾನು ತೇಜು ಹೋಗ್ತಾ ಇದ್ವಾ, ಕೇಳಿ ಬಂಕ್ ಮಾಡೋಣ ಅಂತ ಹೋದ್ವಿ. ಪ್ರವೀಣ್ ಕೇಳಿ ಸೀರಿಯಸ್ ಆಗಿ ಹೋಗ್ತಾ ಇದ್ವಿ. ರಾಕೇಶ್ ಇದ್ರು ಸರ್ ಬಂಕ್ ಅಂತ ಕೂಗಿದ್ರು. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಶಟ್ ಅಂತ ಕೂರಿಸಿದ್ರು. ಆಯಿತು, ಆಮೇಲೆ ಸುಮ್ಮನೆ ಕುತ್ಕೊಂಡ್ವಿ. ರಾಕೇಶ್ ಇದ್ದವ್ರು ಮಾತಾಡಿದ್ರು ನಮ್ಮ ಜೊತೆ. ರಾಕೇಶನ್ನು ಎಪ್ಸಿ, ನನ್ನೂ ಎಪ್ಸಿ, ಮಾಲ್ತೇಶ್ನು ಎಪ್ಸಿ, ಎಲ್ಲರೂ ಗೆಟ್ ಲಾಸ್ಟ್ ಅಂತ ಹೋಲ್ಸೇಲ್ ಆಗಿ ಹೇಳಿದ್ರು. ಪ್ರೇರಣಾ ಓಕೆ ಬಾಯ್, ಬರ್ತೀರಾ ಥ್ರೋ ಬಾಲ್ ಆಡೋಣ? ಹಾಂ ನಿಮ್ಮ ಫೇಸ್ನು ನಾನು ಹಿಂಗೆ 30 ಸರಿ ತೋರಿಸಿದ್ದೀನಿ ಗೊತ್ತಾ? ನನ್ನ ವ್ಲಾಗಲ್ಲಿ ನಾನು ಅಷ್ಟಿಲ್ಲ, ನೀವು ಅಷ್ಟಿದ್ದೀರಾ ಗೊತ್ತಾ? ಓಕೆ ಬಾಯ್ ಹೇಳ್ರೋ. ತೇಜು ಒಬ್ಬರೇ ಆಟ ಆಡ್ತಾ ಇದ್ದಾರೆ. ತೇಜು ಜೊತೆ ಜಾಯಿನ್ ಆಗೋಣ. ತೇಜ್ ಯಾಕೆ ಒಬ್ಬರೇ? ನಾನಿರುವಾಗ ನೀವು ಯಾಕೆ ಒಬ್ಬರೇ? ಎಸ್ ಫೈನಲಿ. ಅಯ್ಯೋ ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಈ ವ್ಲಾಗ್ ಏನಾದರೂ ಚೂರಾದರೂ ಚೆನ್ನಾಗಿತ್ತು ಅಂತ ಅನಿಸಿದ್ರೆ
ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಹಾಗೆ ನಾನು ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.